ಯಾಕೆ ನಳಿನಿ ಒಳ್ಳೆ ಗರ ಬಿಡದಾರ ನಿಂತ್ಕೊಂಡ್ಬಿಟ್ರೆ ಈಗೇನು ಇದನ್ನೆಲ್ಲ ಇತ್ಯರ್ಥ ಮಾಡ್ತೀರಾ ಇಲ್ವೋ? ಗೌರಮ್ನವ್ರೆ, ಮುಳುಗ್ತಾ ಇರೋ ತಲೆ ಮೇಲೆ ಕಾಲು ಇಡ್ತಿದ್ದೀರಲ್ಲ, ಇದು ನ್ಯಾಯನಾ? ಓಹೋ, ಈ ಭಯ ವಿನಯ ಆಗೆಲ್ಲಮ್ಮ ಹೋಗಿತ್ತು. ಒಂದು ಸಲ ದುಡ್ಡು ತಂದು ಮಡಗ್ಬಿಡ್ತೀನಿ ಅಂತ ಹೇಳಿದ್ರಿ, ಈಗ ಮುಳುಗ್ತಾ ಇದ್ದೀರಾ? ದಿಮಾಕು ಸಾಹೇಬ್ರು ಬಂದು ಸೆಟ್ಲ್ ಮಾಡಿಬಿಡ್ತಾರೆ ಅನ್ನೋ ದಿಮಾಕಲ್ಲಿ ಮಾತಾಡಿದ್ರಿ. ಆದರೆ ಈಗ ಹಿಂಗಾಗೋಯ್ತು ಅಲ್ವಾ ತಾಯಿ? ಅಯ್ಯೋ ತಪ್ಪಾಗೋಯ್ತು, ಸಾರಿ ಅಲ್ವಾ? ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ಅಥವಾ ಈ ಭೂಮಿ ಮೇಲೆ ಇಲ್ವೋ? ಹಾ ಗೌರಮ್ನವ್ರೆ, ಯಜಮಾನ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತ ಹೇಳಿ ನಿಮ್ಮ ಮಗಂಗೆ. ನನ್ನ ಮಗ ಅಂಥದ್ದೇನು ಮಾತಾಡ್ಬಿಟ್ಟ ಪುರೋಹಿತ್ರೆ? ನಿಮ್ಮ ಹೆಂಡ್ರಿ ಹೇಳಿದ್ದೀನಿ ತಾನೇ ಕೇಳ್ತಿದ್ದಾನೆ. ಓಹೋ, ನಿಮ್ಮ ಸಾಹೇಬ್ರು ಹಣೆ ಬರ ನಮಗೆ ಗೊತ್ತಿಲ್ವೇ? ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೋಬೇಕು ಅಂತಾರಲ್ಲ, ಹಾಗೆ ನೋಡಿ. ಇನ್ನು ನಮ್ಮ ಕೈಲಿ ಕಾಯೋದಕ್ಕಾಗಲ್ಲ. ನಿಮ್ಮ ಕೈಲಿ ದುಡ್ಡು ಮಡಗಕ್ಕಾಗಿಲ್ಲ ಅಂದರೆ ನಿಮ್ಮ ಎರಡನೇ ಮಗಳ ಕೈನ ನನ್ನ ಮಗನ ಕೈಯಲ್ಲಿ ಮಡಗಿ. ಏನ್ಲಾ ಎಲ್ಲಿ ಹೇಳ್ಕೊಂಡು ನಿಂತಿದ್ಯಾ? ಅಲ್ಲಿ ಮಡಗ್ಬಿಟ್ಟು ಹೋಗಿ ಅವ್ಳನ್ನ ಹೇಳ್ಕೊಂಬ. ಅಲ್ಲಿ ಇಡ್ಲ ಬೇಡ ಗೌರಿ, ಇದಾಗೆಲ್ಲ ಸಬು ಬೇಳೆ ಕಳಿಸ್ತಾನೆ ಇರ್ತಾರೆ, ಹೇಳ್ಕೊಂಬರ್ಲಾ? ರಾಣಿ ಬಾ, ಸಜ್ಜೋ ಕೈನ. ಪೂಜೆ ಮಾಡೋ ಕೈ ಬೇರೆಯವ್ರ ಮೇಲೆ ಎತ್ತಬಾರ್ದು ಅಂತ ಅನ್ಕೊಂಡಿದ್ದೆ. ಬಿಡೋ ನನ್ನ ಮಗಳ ಕೈನ. ನಿನ್ನ ಪೌರಸನ ನಾನು ಕಂಡಿದ್ದೀನಿ. ಗೌರಮ್ನವ್ರೆ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ಖಾಲಿ ಬೇಕು ಕ್ಷಮೆ ಕೇಳ್ತೀನಿ. ಈ ತರ ಏನು ಮಾಡ್ಬೇಡಿ, ನನ್ನ ಮಗಳನ್ನ ಬಿಟ್ಬಿಡಿ. ನಾವು ಅವ್ರನ್ನ ಕಾಲಿಗೆ ಬಿದ್ದು ದುಡ್ಡು ಸಂಪಾದನೆ ಮಾಡಿ ಮದ್ವೆಯಲ್ಲಿ ಖರ್ಚು ಮಾಡಿದ್ದಲ್ಲ, ನಾವು ಸ್ವಂತ ದುಡಿಮೆಯಿಂದ ದುಡ್ಡನ್ನೇ ಅಲ್ಲಿ ತಂದು ಖರ್ಚು ಮಾಡಿದ್ದು. ಏನ್ಲ ಮಕ ನೋಡ್ತಂತಿದ್ಯಾ? ಹೇಳ್ಕೊಂಬರ್ಲಾ? ದುಡ್ಡು ತಂದು ಮಡಿಗೆ ಅವ್ರ ಮಗಳನ್ನ ಬಿಡಿಸ್ಕೊಂಬರ್ಲಿ.